ಎಲ್ಲರಿಗೆ ತ್ರಾಸು. ಒಂದಕ್ಕೆ ಎರಡು ಪಟ್ಟು ಪೆಟ್ರೋಲ್ ಜಾಸ್ತಿ ಆದ್ರಿಂದ ಎಲ್ಲ ಜನಸಾಮಾನ್ಯರೆಲ್ಲ ತ್ರಾಸಾಗ್ತದೆ. ಇದರಿಂದ ಓಲ್ಡ್ ಎಲ್ಲರೂ ಇದರಿಂದ ಶಾಂತಿ ಆಗೋದ ಒಂದು ಪ್ರಯತ್ನ ಮಾಡ್ಬೇಕೆಲ್ಲ ಓಲ್ಡ್. ಈ ಸಮಸ್ಯೆ ಅಂದರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತದೆ, ರೇಟು ಗ್ಯಾಸಿನ ಪ್ರಾಬ್ಲಮ್ ಆಗ್ತದೆ. ಈಗೆಲ್ಲ ಹೋಟೆಲ್ದೆಲ್ಲ ರೇಟ್ ಎಲ್ಲ ಜಂಪ್ ಆಗಿದೆ, ಅವರು ಜಾಸ್ತಿ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಚಾರ್ಜು. ಇದರಿಂದ ಎಲ್ಲ ಜನಸಾಮಾನ್ಯ ಎಲ್ಲ ತ್ರಾಸಾಗ್ತದೆ. ಇದರಿಂದ ಜಲ್ದಿ ಶಾಂತಿ ಆಗ್ಬೇಕು. ಓಲ್ಡ್ಲಿಂದ ಎಲ್ಲ ನಮ್ಮ ಪ್ರಧಾನಮಂತ್ರಿಯವರು ಇನ್ವಾಲ್ವ್ ಇದೆಲ್ಲ ಮಾಡಕತ್ತಿದ್ದಾರೆ. ಒಳ್ಳೆಯ ಅವರಿಂದ ಕೆಲಸ ಆಗತ್ತದ. ಎಲ್ಲ ರಷ್ಯಾ, ಚೈನಾ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ಕೊಂಡು ಎಲ್ಲ ದೇಶಗಳು ಪ್ರಾಬ್ಲಮ್ ಇದ್ದರೂ ನಮ್ಮ ದೇಶ ಆರಾಮಾಗಿ ಎಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಆಗ್ತಿರ್ತಕ್ಕಂಥ ಯುದ್ಧದಿಂದ ಸರ್ ಪೆಟ್ರೋಲ್ ರೇಟ್ಗಳು ಏನಾಗಿದೆ, ಭಾಳ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ, ಅಂದರೆ ಹೆಚ್ಚಾಗ್ತಾ ಇದೆ. ಒಂದು 5 ರೂಪಾಯಿ ಥರ ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಪಂಪ್ಗಳಲ್ಲಿ ಏನಿದೆ ಪರವಾಗಿಲ್ಲ ಆಗ್ತಾ ಇದೆ. ಆದರೆ ಪ್ರೈವೇಟ್ ಸ್ವಾಮ್ಯ ಇರತಕ್ಕಂಥ ಪೆಟ್ರೋಲ್ ಬಂಕ್ಗಳಲ್ಲಿ ಒಂದು 5 ರೂಪಾಯಿ 4 ರೂಪಾಯಿ ಹೆಚ್ಚಾಗಿರೋದ್ರಿಂದ ಸಾರ್ವಜನಿಕ ತುಂಬ ತೊಂದರೆ ಆಗ್ತಾ ಇದೆ. ಮತ್ತು ಇದರಿಂದ ಟ್ರಾನ್ಸ್ಪೋರ್ಟ್ಗಳಲ್ಲಿ ಹೆಚ್ಚಾಗಿ ಉಳಿದಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಸಾಮಾನುಗಳಲ್ಲಿ ಸಾಮಾನುಗಳ ರೇಟ್ ಹೆಚ್ಚಾಗ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ಅಂತೇಳಿ ಸಾರ್ವಜನಿಕರಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್. 3 ರಿಂದ 4 ರೂಪಾಯಿ, ಕೆಲವು ಕಡೆ 4-5 ರೂಪಾಯಿ ಆಗಿದೆ. ಈ ಪೆಟ್ರೋಲ್ ಪಂಪ್ ಹೆಚ್ಚಾಗೋದ್ರಿಂದ ಎಲ್ಲ ತರಹದ ಸೇವೆಗಳಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಕ್ಕೆ ಬರ್ತೀನಿ ಸರ್.